ನನ್ನ ಹೆಸರು ಶೀಲಾ ಅಂತ. ನಾನು GHPS ಜ್ಯೋತಿಪುರ ಶಾಲೆಯಲ್ಲಿ 30 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ. ಇದು ಬೆಂಗಳೂರು ದಕ್ಷಿಣ ವಲಯ 4 ರೇಂಜಲ್ಲಿ ಇರುವಂತಹ ಶಾಲೆ. ನಿಜವಾಗ್ಲೂ ರೋಟ್ರಿ ಕ್ಲಬ್ ಸಂಸ್ಥೆಗೆ ನಮ್ಮ ತುಂಬ ಅಭಿನಂದನೆಗಳು. ಯಾಕೆಂದರೆ ನಮ್ಮ ಶಿಕ್ಷಕರ ವೃತ್ತಿನೇ ತುಂಬ ಅಮೂಲ್ಯವಾದದ್ದು. ಈ ಒಂದು ವೃತ್ತಿಯನ್ನು ನಾನು ಆಯ್ಕೆ ಮಾಡಿರೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಾನು ಮಾಡ್ತಾ ಇರೋವಂಥ ಕೆಲಸ ಬಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ. ನಾನು ಅದೇ ಶಾಲೆಯಲ್ಲಿ 30 ವರ್ಷದಿಂದ ಸೇವೆ ಮಾಡ್ತಾ ಇರೋದು ಮಕ್ಕಳ ಒಂದು ಅಭಿವೃದ್ಧಿಗಾಗಿ. ಯಾಕೆಂದರೆ ಅದು ಹಳ್ಳಿಯ ಮಕ್ಕಳು. ನನ್ನ ಸೇವೆಯನ್ನು ಗುರುತಿಸಿ ರೋಟ್ರಿ ಕ್ಲಬ್ ಅವರು ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ನನ್ನ ರೋಟ್ರಿ ಕ್ಲಬ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಏನು ಜ್ಞಾನವಿಲ್ಲದೆ ಮಣ್ಣಿನ ಮುದ್ದೆ ರೂಪದಲ್ಲಿ ಭೂಮಿ ಮೇಲೆ ಬಂದಂಥ ಮಕ್ಕಳನ್ನು ಈ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಸುಶಿಕ್ಷಿತರನ್ನಾಗಿ ಮಾಡೋದ್ರಲ್ಲಿ ತಮ್ಮ ಪಾತ್ರ ಪ್ರಮುಖ ಅಂತ ಹೇಳ್ತಾರೆ. ಅದೇ ಈಗ ನನ್ನ ಶಿಕ್ಷಕರು ಅಂದರೆ ನಾನೊಂದು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿದ್ಮೇಲೆ ನನ್ನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಲಾಯರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ. ಅವರೆಲ್ಲರೂ ನನಗೆ ನಿಜವಾಗ್ಲೂ ನನ್ನ ಮುಂದೆ ಬಂದಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ನನ್ನ ಒಬ್ಬ ವಿದ್ಯಾರ್ಥಿ ಇವತ್ತು ಇಷ್ಟು ಒಳ್ಳೆ ಸಮಾಜದಲ್ಲಿ ಇಷ್ಟು ಒಳ್ಳೆ ಸ್ಥಾನದಲ್ಲಿದ್ದಾನೆ ಅಂತ. ಅದೇ ನಮಗೆ ಒಂದು ದೊಡ್ಡ ಗೌರವ. ಅಂದಿನಿಂದಲೂ ಶಿಕ್ಷಕ ವೃತ್ತಿಯಲ್ಲಿ ಇದ್ದೀರಾ. ಬಟ್ ಇಂದಿನ ಶಿಕ್ಷಣ ವ್ಯವಸ್ಥೆ, ನೀವು ಬಂದಂಥ ಆರಂಭದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನು? ಈಗ ಟೆಕ್ನಾಲಜಿ ಮುಂದುವರೆದಿದೆ. ಶಿಕ್ಷಕರಿಗೆ ಒತ್ತಡನೂ ಜಾಸ್ತಿ ಇದೆ. ಆದರೆ ಹಿಂದೆ ಇದ್ದಂಥ ಶಿಕ್ಷಣವು ಚೆನ್ನಾಗಿತ್ತು. ಈಗಲೂ ಇನ್ನೂ ಚೆನ್ನಾಗಿದೆ ಹೇಳೋಕ್ಕೋದ್ರೆ. ಈಗ ತುಂಬ ಫಾಸ್ಟ್, ಈಗಿನ ಜನ್ರೇಷನ್ ಮಕ್ಕಳು ಫಾಸ್ಟಾಗಿದ್ದಾರೆ. ಹಾಗೆ ಟೆಕ್ನಾಲಜಿನೂ ತುಂಬ ಫಾಸ್ಟಾಗಿದೆ. ಮನುಷ್ಯನಿಗೆ ಬದುಕುವ ವಿದ್ಯೆ ಗೊತ್ತಿದ್ರೆ ಶಿಕ್ಷಣ ಬಹಳ ಮುಖ್ಯ ಅಲ್ಲ ಅಂತಾರೆ. ಆದರೆ ಇವತ್ತಿನ ಜನ್ರೇಷನಲ್ಲಿ ಶಿಕ್ಷಣನೇ ಅತಿ ಮುಖ್ಯ ಅನ್ನೋ ಒಂದು ಮಾತಿದೆ. ಏನು ಹೇಳ್ತೀರಿ? ಅದು ನಿಜಾನೇ, ಶಿಕ್ಷಣ ಅತಿ ಮುಖ್ಯ. ಯಾಕಂದರೆ ಇವತ್ತು ಫಾಸ್ಟ್ ಗ್ರೋಯಿಂಗ್ ಸಿಟಿ ಅಂತಾದ ಈ ಬೆಂಗಳೂರು ಅಂತ ದೊಡ್ಡ ಮಹಾನಗರದಲ್ಲಿ ವಿದ್ಯಾವಂತರು ಅಂದರೆ ಒಬ್ಬ ಏನೇ ಒಂದು ಅಂಗಡಿಗೆ ಹೋಗ್ಬೇಕಾದ್ರೂ ಒಂದು ವಾಟ್ಸಪ್ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು, ಅಥವಾ ಮೊಬೈಲನ್ನು ಬಳಸೋದು ಗೊತ್ತಿರಬೇಕು. ಅದು ಗೊತ್ತಿರಬೇಕಾದ್ರೆ ಅವನಿಗೆ ವಿದ್ಯಾಭ್ಯಾಸ ಮೊದಲು ಮುಖ್ಯವಾಗಿ ಗೊತ್ತಿರಬೇಕು. ಹಾಗಾಗಿ ವಿದ್ಯೆ ತುಂಬ ಮುಖ್ಯ ಅಂತ ಅನಿಸುತ್ತೆ. ಈ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸೋ ಒಂದು ಇದರಲ್ಲಿ ಟೆಕ್ನಾಲಜಿ ನಾವೆಷ್ಟೇ ಮುಂದುವರೆದಿದ್ರು ಕೂಡ ಆ ಪುಸ್ತಕದ ಹೊರೆಗಳನ್ನು ಮಕ್ಕಳ ಮೇಲೆ ಏರ್ತಾ ಇದ್ದಾರೆ. ಅತಿ ಹೆಚ್ಚು ಪುಸ್ತಕಗಳದ್ದೇ ನಡೀತಾ ಇದೆ ಅನ್ನೋ ಒಂದು ಮಾತು ಏನು? ಇಲ್ಲ, ಹಾಗೇನಿಲ್ಲ ಸರ್. ಈಗ ಕಡಿಮೆ ಮಾಡಿದ್ದಾರೆ. ಸಂಭ್ರಮ ಶನಿವಾರ ಅಂತ ಒಂದು ಕಾರ್ಯಕ್ರಮ ಇದೆ. ಪ್ರತಿ ತಿಂಗಳು 3ನೇ ಶನಿವಾರ ಸಂಭ್ರಮ ಶನಿವಾರ ಅಂತ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಮಕ್ಕಳಿಗೆ ಬ್ಯಾಗ್ಲೆಸ್ ಡೇ ಅಂತ, ಅವತ್ತು ಅವರಲ್ಲಿ ಇರುವಂಥ ಕೌಶಲ್ಯಗಳನ್ನ ತೆಗೆಯುವಂಥ ಒಂದು ಕಾರ್ಯಕ್ರಮ. ಪ್ರತಿ ತಿಂಗಳು ಒಂದು ವಿಷಯವನ್ನು ನೀಡಿರುತ್ತಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟನ್ನು ಹೊರಗೆ ತರೋದೇ ಆ ಉದ್ದೇಶ. ಹಾಗಾಗಿ ಅವತ್ತು ಅವರ ಪುಸ್ತಕಗಳೇನಿರ್ತಾರಲ್ಲ, ಬರೀ ಅವರ ಒಂದು ಪ್ರತಿಭೆಯನ್ನು ಗುರುತಿಸುವುದೇ ಒಂದು ಕಾರ್ಯಕ್ರಮವಾಗಿರುತ್ತದೆ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಏನೋ ಆಗಬೇಕು, ಈ ರೀತಿ ಆಸೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಯಾರು ಕೂಡ ನಮ್ಮ ಮಗುಗಳು ಶಿಕ್ಷಕರಾಗಬೇಕು, ಟೀಚರಾಗಿ ಕೆಲಸ ಮಾಡಬೇಕು ಅನ್ನೋದು ಬಹಳ ಕಡಿಮೆ. ಅಂಥವ್ರಿಗೆ ಏನು ಅವಕಾಶ? ಮೊದಲು ಒಳ್ಳೆಯ ಮೌಲ್ಯವನ್ನು ಬೆಳೆಸೋವಂಥ ವಿದ್ಯಾರ್ಥಿಗಳಾಗಬೇಕು ಅಂತಲೇ ನನಗಿಷ್ಟ. ಅವರು ಎಲ್ಲಿ ಮಾರಲ್ ಎಜುಕೇಷನ್ಗೆ ಈಗ ತುಂಬ ಒತ್ತು ಕೊಡಬೇಕು ಅನ್ನೋದೇ ನನಗೆ ತುಂಬ ಇಷ್ಟ. ಮೊದಲೆಲ್ಲ ಮಾರಲ್ ಎಜುಕೇಷನ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಒಂದು ಪೀರಿಯಡ್ ಇರೋದು. ಈಗ ಅದಿಲ್ಲ. ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತಡ ಕೊಡಬೇಕು, ಮೌಲ್ಯಕ್ಕೆ ಹೆಚ್ಚು ಒತ್ತಡ ಕೊಡಬೇಕು. ಈಗ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ. ಮಕ್ಕಳಲ್ಲಿ ಆ ಮೌಲ್ಯಗಳಿಲ್ಲ. ದೊಡ್ಡವರಲ್ಲಿ ಗೌರವ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಆ ಮೌಲ್ಯದ ಎಜುಕೇಷನ್ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತಡ ಕೊಡಬೇಕು ಅನ್ನೋದೇ ನನ್ನ ಅನಿಸಿಕೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆ ತಮ್ಮ ಸಾರ್ಥಕತೆ ಏನು? ನನಗಂತೂ ತುಂಬ ತೃಪ್ತಿಯಾಗಿದೆ. ಯಾಕೆಂದರೆ ನಾನು ಮಾಡ್ತಾ ಇರೋದು ಸೇವೆ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ. ಅಲ್ಲಿ ತಂದೆ ತಾಯಿಗಳು ಇಬ್ಬರು ಅನಕ್ಷರಸ್ಥರು. ಅಂಥ ಮಕ್ಕಳಿಗೆ ಒಂದು ವಿದ್ಯೆಯನ್ನು ನೀಡಿದ್ದೀನಿ. ಅದು ನನಗೆ ತುಂಬ ತೃಪ್ತಿಯನ್ನು ತಂದಿದೆ. ಯಾಕಂದರೆ ತುಂಬ ಜನ ಶಿಕ್ಷಕರು ತರಗತಿಯ 4 ಗೋಡೆ ಮಧ್ಯದಲ್ಲಿ ಪಾಠ ಮಾಡಿ ಅವರ ತುಂಬ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರಿತಾ ಇರ್ತಾರೆ. ಆದರೆ ಎಲ್ಲ ಇಲಾಖೆ ಆಗಲಿ ಬೇರೆಯವರಾಗಲಿ ಎಲ್ಲ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಜನ ಶಿಕ್ಷಕರು ಎಲೆಮರೆ ಕಾಯಿಗಳ ಹಾಗೆ 4 ಗೋಡೆ ಒಳಗಡೆ ಕೆಲಸ ಮಾಡ್ತಾರೆ. ಯಾವುದೇ ಸಭೆ ಸಮಾರಂಭಗಳಲ್ಲಿ ತೋರ್ಪಡೆ ಮಾಡ್ಕೊಳ್ಳೋದಿಲ್ಲ. ಅಂಥವರನ್ನು ಈ ರೋಟರಿ ಸಂಸ್ಥೆಯವರು ಗುರುತಿಸಿ
ಕೆಲಸ ಮಾಡುವಂಥವರಿಗೆ ಈ ಒಂದು ದೊಡ್ಡ ಗೌರವವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕೆಲಸದ ಇದು ಏನು ಕೆಲಸವನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ ಅಂತಲೇ ನಾವು ಹೇಳಬೇಕು. ಯಾಕಂದರೆ ನಮ್ಮನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಟ್ಟಿರೋದಲ್ಲದೆ ಅದನ್ನು ನಾವು ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಕರೆಯನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಯವರು ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲ ಶಿಕ್ಷಕರು ಕೂಡ ಆಭಾರಿಗಳಾಗಿದ್ದೀವಿ. ಹಾಗೆ ಈ ಕೆಲಸವನ್ನು ನಮ್ಮ ಶಿಕ್ಷಕ ವೃತ್ತಿಯನ್ನು ಉತ್ತಮವಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿನದಿಂದ ದಿನಕ್ಕೆ ಸ್ಪರ್ಧಾತ್ಮಕ ಯುಗ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಒಂದು ಮಂಡೂರು ಶಾಲೆ. ಇದು ಒಂದು ಹಳ್ಳಿಯಲ್ಲಿ ಇರುವಂಥ ಶಾಲೆ. ನಮ್ಮ ಶಾಲೆಯಲ್ಲಿರೋ ಮಕ್ಕಳು ಕೂಡ ಯಾವುದೇ ನಗರ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗಲ್ಲಿ ಇರುವಂಥ ಎಲ್ಲ ವೈವಿಧ್ಯತೆಯನ್ನು ನಾವು ನಮ್ಮ ಶಾಲಾ ಮಕ್ಕಳಿಗೂ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಎಲ್ಲ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ಉತ್ತಮ ಒಂದು ಹುದ್ದೆಯನ್ನು ಪಡಿಬೇಕು ಅಂಥೇಳಿ ಪ್ರಾಥಮಿಕ ಹಂತದಲ್ಲಿಯೇ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಾನು ಹುಟ್ಟಿದ ಊರು ಕಡಸಿಕೊಪ್ಪ ಅಂತ ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. 25 ವರ್ಷಗಳ ಹಿಂದೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಹೈಸ್ಕೂಲಲ್ಲಿ ಪಾಠ ಮಾಡಿರೋ ಎಲ್ಲ ಶಿಕ್ಷಕರನ್ನು ಈಗಷ್ಟೇ 2 ತಿಂಗಳ ಹಿಂದೆ ಎಲ್ಲರಿಗೂ ನಾವು ಆಹ್ವಾನಿಸಿದ್ವಿ. ಈಗಾಗಲೇ ಅವರು ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ. ಅಂಥವ್ರನ್ನೆಲ್ಲ ಶಿವಮೊಗ್ಗ, ತೀರ್ಥಹಳ್ಳಿ ಈ ಥರ ತುಂಬ ದೂರದಿಂದ ಎಲ್ಲರೂ ಕೂಡ ಆಗಮಿಸಿದರು. ನಾವೆಲ್ಲ ವಿದ್ಯಾರ್ಥಿಗಳು ಕೈ ಕೆಳಗಡೆ ಇರುವಂಥ ತುಂಬ ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದೀವಿ, ಟೆಕ್ನಾಲಜಿ ಬೇಸ್ಡ್ ಕೆಲಸದಲ್ಲಿದ್ದೀವಿ. ಎಲ್ಲರೂ ಕೂಡ ಅವರನ್ನು ನಮ್ಮ ಊರಿಗೆ ಕಡಸಿಕೊಪ್ಪ ಗ್ರಾಮಕ್ಕೆ ಕರೆದು ಅವರನ್ನೆಲ್ಲ ಸನ್ಮಾನಿಸಿದ್ವಿ. ನಾವು ಒಬ್ಬರು ಶಿಕ್ಷಕರಾಗಿದ್ದೀವಿ ಅನ್ನೋದನ್ನು ನೋಡಿ ಅವರು ತುಂಬ ಹೆಮ್ಮೆ ಪಟ್ಟಿದ್ದಾರೆ. ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದೀರಿ. ಒಬ್ಬ ನಮ್ಮ ಗೆಳೆಯ ಕೂಡ ಅವನು ಜಪಾನಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಬಂದಿದ್ದಾನೆ. ಅವರಿಗೆ ಎಲ್ಲರನ್ನು ನೋಡಿ ನಮ್ಮ ಶಿಕ್ಷಕರಿಗೆ ತುಂಬ ಸಂತೋಷ ಆಯಿತು ಅನ್ನೋದನ್ನು ನಾನು ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಸನ್ಮಾನ ಮಾಡೋದ್ರಿಂದ ನಮಗೆ ನಾವು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಸಂತೋಷ ಅನಿಸುತ್ತೆ. ಯಾಕೆಂದರೆ ನಾವು ಮಾಡೋ ಕೆಲಸ ತೃಪ್ತಿ ತಂದಿರೋದಲ್ಲದೆ ಇಂಥ ಸನ್ಮಾನನ ಗುರುತಿಸೋದ್ರಿಂದ ನಾವು ಕೂಡ ಎಷ್ಟು ಸಂತೋಷ ಪಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೇನೆ. ಖಂಡಿತವಾಗಿದೆ ಸರ್. ಅವ್ರ ಶ್ರಮ ಹಾಕಿ ಅವ್ರ ವಿದ್ಯೆ ಕಲಿಸಿದ್ರೆ ನಾವು ಈ ಮಟ್ಟಕ್ಕೆ ಬರೋಲ್ಲ. ಅವ್ರ ವಿದ್ಯೆಯನ್ನು ಕಲಿಸಿದ್ರೆ ನಾವು ಈ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ. ಶಿಕ್ಷಕರು ನಾವೆಂದೂ ಕೂಡ ಮರಿಬಾರ್ದು. ಯಾವುದೇ ಕಾರಣಕ್ಕೂ ಮೆಟ್ಟಿಲೇರಿದ್ರು ಏಣಿನ ಇದು ಮಾಡೋದು ಅಂತಲ್ಲ, ಹಂಗೆ ನಾವು ಹೇಳಿರೋ ಮೆಟ್ಟನ್ನು ಯಾವತ್ತೂ ಕೂಡ ಮರಿಬಾರ್ದು. ಶಿಕ್ಷಕ ನಾವು ಯಾವಾಗಲೂ ಸದಾ ನೆನಪಿಸ್ಕೊಳ್ತಾ ಇದ್ದೀವಿ. ನಾನು ಮೊದಲು ಈ ರೋಟರಿ ಸಂಸ್ಥೆ ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ನನ್ನ ಈ ವೃತ್ತಿ ಜೀವನದಲ್ಲಿ ನಾವು ತುಂಬ ಈ ಮಟ್ಟಿಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಅದೇ ಥರ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಇನ್ನೂ ಶ್ರಮ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು.